ಈ ನಕ್ಷತ್ರದಲ್ಲಿ ಜನಿಸಿದಂಥ ಹೆಣ್ಮಕ್ಳು ಯಾಕೆ ಎಲ್ಲೂ ಸಕ್ಸಸ್ ಆಗೋದಿಲ್ಲ ಅಂದರೆ ತುಂಬ ಬಿಸ್ನೆಸ್ಗಳನ್ನ ಮಾಡಕ್ಕಾಗ್ತಾರೆ, ಕೈ ಹಿಡಿಯೋದಿಲ್ಲ. ತಾರೆಯರು ಚಂದ್ರನ ಒಂದು ಹೆಂಡತಿಯರು ಅಂತ ಹೇಳ್ತೀವಿ. ಅದೇ ಹೆಣ್ಣು ಮಕ್ಕಳು ಅಷ್ಟೇ ಫಾಸ್ಟಾಗಿ ಹೋದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಮಧುರೆ ಮೀನಾಕ್ಷಿಯ ಒಂದು ದರ್ಶನ ಮಾಡಿದ್ರೆ ಅವರಿಗೆ ಇರುವಂಥ ಈ ಶಾಪ ವಿಮೋಚನೆ ಆಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ಅವರಿಂದ ಸ್ವಲ್ಪ ಏನಾದರೂ ತೊಂದರೆಗಳಾಗುವಂಥದ್ದು. ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ಹಾಸ್ಟ್ರೋ ಇವತ್ತು ನಮ್ಮ ಜೊತೆಗಿದ್ದಾರೆ ಮಾತಾಡೋಕ್ಕೆ. ಮೇಡಮ್ ನಮಸ್ಕಾರ. ಒಂದು ಇಲ್ಲಿಗೆ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ನಮಸ್ಕಾರವನ್ನು ತಿಳಿಸ್ತಾ, ನೋಡಿ ಎಲ್ಲರಿಗೂ ಕೂಡ ನಮ್ಮ ಮೀತಾ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ 12 ರಾಶಿಗಳ ಫಲಾನುಫಲದಲ್ಲಿ ಗ್ರಹಗಳು ಯಾವ್ಯಾವ ರೀತಿ ಬದಲಾಗ್ತವೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗ್ರಹಗಳ ಒಂದು ಬದಲಾವಣೆ ಅಂತಂದರೆ ಶನಿ ರಾಹು ಕೇತು ಮತ್ತು ಗುರು. ಶನಿ ರಾಹು ಕೇತು ಗುರು ಗ್ರಹಗಳು, ಈ 4 ಗ್ರಹಗಳು ಕೂಡ ಎಲ್ಲೂ ಬದಲಾಗೋದಿಲ್ಲ, ಇರೋ ಮನೆಗಳಲ್ಲೇ ಇರ್ತವೆ. ಆದರೆ ಚಂದ್ರ ಮಾತ್ರ 2.5 ದಿನಕ್ಕೊಮ್ಮೆ ಬದಲಾಗ್ತಾ ಇರ್ತಾನೆ. ಜೊತೆಗೆ ಸೂರ್ಯ 1 ತಿಂಗಳಲ್ಲಿ 2 ರಾಶಿಗೆ ಪ್ರವೇಶ ಮಾಡ್ತಾ ಹೋಗ್ತಾನೆ. ಅದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 1 ತಿಂಗಳಲ್ಲಿ 2 ಸತಿ ಬರುತ್ತೆ. ಆದರೆ ಪಂಚಾಂಗದ ಪ್ರಕಾರ ತಿಂಗಳಿಗೆ 1 ಸತಿ ಬೇರೆ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ 17ನೇ ತಾರೀಕು ಸೂರ್ಯ 17ನೇ ತಾರೀಕು ಅವನ ಸ್ವಂತ ಮನೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. ಅಂದರೆ ಬುಧನ ಒಂದು ಮನೆಗೆ, ಅವನ ಒಂದು ಇಷ್ಟವಾದ ಒಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ. ನೋಡಿ, ಬುಧನ ಮನೆಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ಕೆಲವೊಂದು ಕಡೆ ಬುಧಾದಿತ್ಯ ಯೋಗ ಎಲ್ಲ ರಾಶಿಗಳಿಗೆ, ಮತ್ತು ಕೆಲವೊಂದು ರಾಶಿಗಳಿಗೆ ಬುಧಾದಿತ್ಯ ಯೋಗ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ಯಾವ ರಾಶಿಗೂ ಬುಧಾದಿತ್ಯ ನಡೆಯೋದಿಲ್ಲ. ಈ ಒಂದು ಟೈಮಲ್ಲಿ, ಈ ತಿಂಗಳಲ್ಲಿ, ಈ 9ನೇ ತಿಂಗಳಲ್ಲಿ ಸೂರ್ಯ ಸಿಂಹ ರಾಶಿಯಿಂದ ಬುಧನ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಸಿಂಹ ಲಗ್ನಕ್ಕೆ ಬುಧಾದಿತ್ಯ ನಡೆಯುತ್ತೆ. ಜೊತೆಗೆ ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ನಡೀತಾ ಹೋಗುತ್ತೆ. ಈ 2 ಲಗ್ನಕ್ಕೆ, ಸಿಂಹ ಲಗ್ನ ಮತ್ತು ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ನಡೀತೆ. ಈ 2 ಲಗ್ನಕ್ಕೆ ಬಿಟ್ಟರೆ ಬೇರೆ ಇನ್ಯಾವ ಲಗ್ನಕ್ಕೂ ಬುಧಾದಿತ್ಯ ಯೋಗ ಇರೋದಿಲ್ಲ. ಅದೇ ರೀತಿ ಬುಧ ಬಂದು ನೋಡಿ 10ನೇ ತಾರೀಕು ಅವನ ಸ್ವಂತ ಮನೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. 27ಕ್ಕೆ ಅವನ ಇಷ್ಟವಾದ ಮನೆ ಅಂದರೆ ತುಲಾ ರಾಶಿಗೆ ಮತ್ತೆ 27ನೇ ತಾರೀಕು ಬದಲಾಗ್ತಾ ಹೋಗ್ತಾನೆ, ಪ್ರವೇಶ ಮಾಡ್ತಾ ಹೋಗ್ತಾನೆ. ಮತ್ತು ಶುಕ್ರ ತುಲಾ ರಾಶಿ 3ನೇ ತಾರೀಕು ಕನ್ಯಾ ರಾಶಿಯಿಂದ ಅವನ ಸ್ವಂತ ಮನೆ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದರೆ ತುಲಾ ರಾಶಿಗೆ ಬರ್ತಾನೆ. ಇದೇ ರೀತಿ ಕುಜ ಬಂದು 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ. ಜೊತೆಗೆ ಕುಜ 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾನೆ. ಕಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಜೊತೆಗೆ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಒಂದು ಉಚ್ಚ ಗ್ರಹ, ಒಂದು ನೀಚ ಗ್ರಹ ಒಂದೇ ರಾಶಿಯಲ್ಲಿ ಸೇರಿರೋದ್ರಿಂದ ಕುಜ ಗ್ರಹ 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ, ಕುಜ ನೀಚನಾಗಿರ್ತಾನೆ. ಒಂದು ರಾಶಿಗಳಲ್ಲಿ ಒಂದು ಉಚ್ಚ ಗ್ರಹ, ಒಂದು ನೀಚ ಗ್ರಹ ಸಂಗಮವಾದಾಗ ತುಂಬ ಶ್ರೀಮಂತರಾಗ್ತಾರೆ. ತುಂಬ ಶ್ರೀಮಂತರು ಕೂಡ ತುಂಬ ಕಡು ಬಡವರಾಗ್ತಾರೆ. ಹೀಗೆ ಈ 6 ಗ್ರಹಗಳ ಬದಲಾವಣೆಗಳು ನಡೀತಾ ಇರುತ್ತೆ. ಇದರ ಮೇಲೆ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೇಡಮ್, ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ವೃಷಭ ರಾಶಿಯವ್ರಿಗೆ? ಅಂಡ್ ಈ ರಾಶಿಯಲ್ಲಿ ಯಾವ್ಯಾವ ನಕ್ಷತ್ರಗಳು ಬರ್ತವೆ? ವೃಷಭ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗತಿಗಳು ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ನೀವು ಕೇಳಿರೋ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ರಾಶಿಯಲ್ಲಿ ಯಾವ ನಕ್ಷತ್ರ ಬರುತ್ತೆ ಅಂತ. ಈ ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ: ಕೃತ್ತಿಕಾ, ರೋಹಿಣಿ, ಮೃಗಶಿರ. ಅದರಲ್ಲಿ ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದ ಬರುತ್ತೆ. ರೋಹಿಣಿ ನಕ್ಷತ್ರ 1, 2, 3, 4 ಪಾದಗಳು ವೃಷಭ ರಾಶಿಗೆ ಬರುತ್ತೆ. ಮತ್ತು ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದ, 1, 2ನೇ ಪಾದ ವೃಷಭ ರಾಶಿಗೆ ಬರುತ್ತೆ. ಮೇಡಮ್, ಈ ವೃಷಭ ರಾಶಿಯಲ್ಲಿ 3 ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದ ಬಗ್ಗೆ ಮಾತಾಡೋಣ. ಈ ನಕ್ಷತ್ರದಲ್ಲಿ ಜನಿಸಿದಂಥ ಹೆಣ್ಮಕ್ಳು ಯಾಕೆ ಎಲ್ಲೂ ಸಕ್ಸಸ್ ಆಗೋದಿಲ್ಲ ಅಂದರೆ ತುಂಬ ಬಿಸ್ನೆಸ್ಗಳನ್ನ ಮಾಡಕ್ಕೆ ಹೋಗ್ತಾರೆ, ಕೈ ಹಿಡಿಯೋದಿಲ್ಲ, ಚೀಟಿ ವ್ಯವಹಾರಗಳನ್ನ ಮಾಡ್ತಾರೆ, ಅಕ್ಕಪಕ್ಕ ಸಾಲಗಳನ್ನ ಮಾಡಿರ್ತಾರೆ, ಗಂಡಂಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ, ಅದರಲ್ಲೂ ಸಕ್ಸಸ್ ಆಗೋಲ್ಲ ಜಾಸ್ತಿ. ಎಲ್ಲ ಕಷ್ಟಗಳು ಇವ್ರಿಗೆ ಬರುತ್ತಾ ಹೆಣ್ಮಕ್ಳಿಗೆ?
ಇನ್ನ ಗಂಡು ಮಕ್ಳು ವಿಚಾರಕ್ಕೆ ಅಂತ ಬಂದ್ರೆ, ಗಂಡು ಮಕ್ಳಿಗೆ ಯೋಗ ಇದೆ ಅಂತ ಹೇಳ್ತಾರೆ. ಎಲ್ಲ ಸಕ್ಸಸ್ ಬರುತ್ತೆ. ಈ ಹೆಣ್ಣುಮಕ್ಳು, ಗಂಡು ಮಕ್ಳು ಡಿಫರೆನ್ಷಿಯೇಟ್ಸ್ ಈ ಗ್ರಹಗಳು ಕೂಡ, ನಕ್ಷತ್ರಗಳು ಕೂಡ ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಡಿಫರೆನ್ಷಿಯೇಟ್ಸ್ ತೋರಿಸುತ್ತಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ರೋಹಿಣಿ ನಕ್ಷತ್ರದ ಬಗ್ಗೆ ಬಹಳಷ್ಟು ಪ್ರಶ್ನೆ ಮಾಡಿದ್ರಿ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಆಗಿರ್ತಾನೆ. 27 ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ ಚಂದ್ರನಿಗೆ ತುಂಬ ಪ್ರಿಯ, ತುಂಬ ಪ್ರೀತಿ ಜಾಸ್ತಿ. ಯಾಕಂದರೆ 27 ತಾರೆಯರು ಚಂದ್ರನ ಒಂದು ಹೆಂಡತಿಯರು ಅಂತ ಹೇಳ್ತೀವಿ. ಅದರಲ್ಲಿ ರೋಹಿಣಿ ನಕ್ಷತ್ರದವರು ಏನಪ್ಪ ಅಂದರೆ, ನಾನು ಮೊದಲಿಗೆ ಹೇಳಿದ್ದೆ, ಚಂದ್ರ ಬಂದು 2.5 ದಿನಕ್ಕೆ ಒಂದೊಂದು ರಾಶಿಯನ್ನು ದಾಟ್ತಾ ಹೋಗ್ತಾನೆ ಅಂತ ಫಸ್ಟ್ಗೆ ಹೇಳಿದ್ದೀನಿ. ಸೊ ಚಂದ್ರ ಫಾಸ್ಟಾಗಿ 2.5 ದಿನಕ್ಕೆ ಒಂದೊಂದು ನಕ್ಷತ್ರ ದಾಟಿದಾಗ, ಆ ಚಂದ್ರ ಅಂತ ಬಂದಾಗ ನಾನು ಪುರುಷರು ಅಂತ ಹೇಳ್ತೀನಿ. ರೋಹಿಣಿ ನಕ್ಷತ್ರದ ಗಂಡು ಮಕ್ಕಳು ಬಹಳ ವೇಗವಾಗಿ ಕೆಲಸ ಮಾಡ್ತಾರೆ. ಇವಾಗ ನೀವು ನೋಡಿರ್ತೀರ, ಗಂಡು ಮಕ್ಕಳು ತುಂಬ ಶಾರ್ಪಾಗಿದ್ದು ತುಂಬ ಫಾಸ್ಟಾಗಿ ಕೆಲಸ ಮಾಡಿದಾಗ ಕ್ಲಿಕ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ರೆಸ್ಟ್ಲೆಸ್ ಕೆಲಸ ಮಾಡಬೇಕು ಗಂಡು ಮಕ್ಕಳು, ಆಯಿತಾ. ಹಗಲು ದುಡಿಬೇಕು, ರಾತ್ರಿನೂ ದುಡಿಬೇಕು. ಈ ಥರ ಯಾರು ಕೆಲಸ ಮಾಡ್ತಾರೆ, ಬ್ರೈನ್ಗೆ ಜಾಸ್ತಿ ಯಾರು ಕೆಲಸವನ್ನು ಕೊಡ್ತಾರೆ, ಕೆಲವೊಂದು ಮನೇಲಿ ನೋಡಿರ್ತೀರ. ಅದರಲ್ಲೂ ರೋಹಿಣಿ ನಕ್ಷತ್ರದ ಗಂಡು ಮಕ್ಕಳು ನೋಡಿ, ತುಂಬ ಶಾರ್ಪಾಗಿರ್ತಾರೆ, ತುಂಬ ಕೆಲಸ ಮಾಡ್ತಿರ್ತಾರೆ. ಅವರು ನಿದ್ದೆ ಮಾಡೋದು ಕಮ್ಮಿ. ಅವ್ರಿಗೆ ಏನಾಗುತ್ತೆ ಅಂತಂದರೆ, ಹಗಲೂ ಒಂದೇ ಯೋಚನೆ, ರಾತ್ರಿ ಹೊತ್ತು ಅದೇ ಯೋಚನೆ ಇರುತ್ತೆ, ಕೆಲಸ 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 ಅಂತ. ಆದರೆ ರೋಹಿಣಿ ನಕ್ಷತ್ರದ ಹೆಣ್ಣು ಮಕ್ಳು ಇರ್ತಾರಲ್ಲ, ಇವ್ರಿಗೂ ಕೂಡ ಚಂದ್ರ ಅಧಿಪತಿಯಾಗಿರ್ತಾನೆ. ಇವ್ರೇನು ಮಾಡ್ತಾರೆ, 2.5 ದಿನಕ್ಕೆ ಒಂದು ರಾಶಿಯನ್ನು ಚಂದ್ರ ಪ್ರವೇಶಿಸ್ತಾನೆ ಫಾಸ್ಟಾಗಿ ಅಂತ ಹೇಳಿದೆ. ಅದೇ ಹೆಣ್ಣು ಮಕ್ಕಳು ಅಷ್ಟೇ ಫಾಸ್ಟಾಗಿ ಹೋದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೊ ಹೆಣ್ಣು ಮಕ್ಕಳನ್ನ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳು ಸ್ವಲ್ಪ ತಾಳಿ ಬಾಳಿ ನಡೆದ್ರೆ ತುಂಬ ಒಳ್ಳೆಯದು. ಯಾಕೆ ಹೆಣ್ಣುಮಕ್ಳಿಗೆ, ಈ ರೋಹಿಣಿ ನಕ್ಷತ್ರದ ಹೆಣ್ಣುಮಕ್ಳಿಗೆ ಲಾಸ್ ಆಗತ್ತೆ ಅಂತ ಕೇಳಿದ್ರಿ. ಹೆಣ್ಣುಮಕ್ಳು ಒಂದು ಕೆಲಸ ಮಾಡಲ್ಲ. ಈ ರೋಹಿಣಿ ನಕ್ಷತ್ರದವರು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಒಂದು ಬಿಸ್ನೆಸ್ ಮಾಡಲ್ಲ, ಹಲವಾರು ಬಿಸ್ನೆಸ್ ಮಾಡ್ತಾರೆ. ಆದರೆ ಯಾವುದಾದ್ರೂ ಒಂದು ಬಿಸ್ನೆಸ್ನ ಕರೆಕ್ಟಾಗಿ ತಾಳ್ಮೆ ವಹಿಸಿ ಟೇಕಪ್ ಮಾಡಿದ್ರೆ ತುಂಬ ಚೆನ್ನಾಗಾಗ್ತಾರೆ. ಆದರೆ ಎಲ್ಲ ಅರ್ಧಂಬರ್ಧ, ಅಂದರೆ ಫಾಸ್ಟ್ ಅಂತ ಅಂದರೆ, ಗಂಡು ಮಕ್ಳಿಗೆ ಓಕೆ ತಡೀತಾರೆ, ಅವ್ರು ಹೆಂಗೋ ಫಾಸ್ಟಾಗಿ ಕೆಲಸ ಮಾಡಿದ್ರು ಅದು ಅವ್ರಿಗೆ ಪ್ಲಸ್ ಪಾಯಿಂಟು. ಆದರೆ ಹೆಣ್ಣು ಮಕ್ಳಿಗೆ ಹಾಗಲ್ಲ. ಹಗಲು ರಾತ್ರಿ ಹೆಣ್ಣು ಮಕ್ಕಳು ಯಾರು ಕೆಲಸ ಮಾಡ್ತಾರೆ, ಮಾಡೋಕ್ಕಾಗಲ್ಲ. ಮಾಡಿದ್ರೂ ಅಲ್ಲಿ ಸಕ್ಸಸ್ ಇರೋದಿಲ್ಲ. ಹಾಗಾಗಿ ಹೆಣ್ಣುಮಕ್ಕಳು, ರೋಹಿಣಿ ನಕ್ಷತ್ರದ ಹೆಣ್ಣುಮಕ್ಕಳು ಯಾರೇ ಆಗಿರ್ಬೋದು, ಅವರಿಗೆ ಎಲ್ಲೋ ಒಂದು ಕಡೆ ಈ ತುಂಬ ಫಾಸ್ಟಾಗಿ ಹೋಗಿ ತುಂಬ 1ಕ್ಕೆ 10 ಕೆಲಸ ಮಾಡಿದ್ರು ಯಾವುದ್ರಲ್ಲೂ ಕೂಡ ಅವ್ರಿಗೆ ಸಕ್ಸಸ್ ಇರೋದಿಲ್ಲ. ಮತ್ತು ಏನು ಮಾಡ್ತಾರೆ, ಅತಿ ಆಸೆ ಅಂತ ಹೇಳಿದೆ. ಇದು ಜಾಸ್ತಿ ನಾವು 1 ಅಲ್ಲ 2 ಅಲ್ಲ 3 ಅಲ್ಲ, ಅಂದರೆ ಗಂಡಸ್ರಿಗಿಂತ ತುಂಬ ಅತಿ ಹೆಚ್ಚು ನಾವೇ ಮೇಲಿರಬೇಕು ಅಂತ ಗಂಡಸ್ರನ್ನ ಸ್ವಲ್ಪ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ರೋಹಿಣಿ ನಕ್ಷತ್ರ ಹೆಣ್ಮಕ್ಳು. ಅವ್ರೇನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್, 1ಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಓಕೆ. 2ನೇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೋಯ್ತು. 3ನೇದಕ್ಕೆ ಫಾಸ್ಟಾಗಿ ಆಗ್ತಿರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ವೆಯ್ಟ್ ಮಾಡಬೇಕು, ಆದರೆ ವೆಯ್ಟ್ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, 1, 2, 3 ಅಂತ ಇರೋ ದುಡ್ಡನ್ನು ಖಾಲಿ ಮಾಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡ್ತಾರೆ, ಗಂಡನ ದುಡ್ಡನ್ನು ಖಾಲಿ ಮಾಡ್ತಾರೆ, ಮನೆ ಯಾವುದಾದ್ರೂ ಗೋಲ್ಡ್ ಇದ್ದರೆ ಅದನ್ನು ಕೂಡ ಅಡ ಇಡ್ತಾರೆ. ಒಂದು ಸತಿ ರೋಹಿಣಿ ನಕ್ಷತ್ರದ ಹೆಣ್ಣು ಮಕ್ಕಳು ಬಿಸ್ನೆಸ್ ಅಂತ ಈಚೆ ಅವರು ಹೋದಾಗ, ಬಿಸ್ನೆಸ್ಗೆ ಅಂತ ಇಳಿದಾಗ ಅಥವಾ ಕೆಲಸಕ್ಕೆ ಅಂತ ಹೋದಾಗ ನಾನಾ ರೀತಿ ಯೋಚನೆಗಳು ಮಾಡಿ, ನಾನಾ ರೀತಿ ಬಿಸ್ನೆಸ್ಸಲ್ಲಿ ದುಡ್ಡನ್ನು ಕಳ್ಕೊಂಡು ಕೊನೆಗೆ ಮನೆ ಮಠವನ್ನು ಕೂಡ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬಂದಿರುತ್ತೆ. ಇದು ಹಲವಾರು ಜನಕ್ಕೆ ನೀವು ಹೇಳಿರೋ ಮಾತು ನಿಜ, ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ಇದಕ್ಕೆ ಸ್ವಲ್ಪ ತಾಳ್ಮೆ ವಹಿಸಿ ನಮ್ಮದು ಒಂದೇ ಕೆಲಸ, ಇದರಲ್ಲೇ ನಾವು ಗೋಲ್ ರೀಚ್ ಮಾಡಬೇಕು ಅಂದರೆ ಖಂಡಿತ ಅವ್ರಿಗೆ ಅದರಲ್ಲೂ ಕೂಡ ಸಕ್ಸಸ್ ಸಿಕ್ಕತ್ತೆ. ಇದಕ್ಕೆ ಟೈಮ್ ಅನ್ನೋದಿರುತ್ತೆ, ಆ ಟೈಮ್ನ ಅವರು ನೋಡ್ಕೊಳ್ಬೇಕಾಗತ್ತೆ. ಮೇಡಮ್, ನೀವು ಹೇಳಿದ್ರಿ ಮಾತಾಡ್ತಾ ರೋಹಿಣಿ ನಕ್ಷತ್ರ ಹೆಣ್ಣುಮಕ್ಳುಗಳಿಗೆ ಶಾಪ ಇದೆ, ಮನಸ್ಸು ಚಂಚಲ ಆಗತ್ತೆ ಅಂತ ನೀವು ಹೇಳಿದ್ರಿ. ಹಂಗಂತ ನಾನು ಯಾವುದೂ ಬಿಸ್ನೆಸ್ ಮಾಡಬಾರ್ದಾ? ಮುಂದೆ ಈಗ ನನಗೇನು ಗೊತ್ತಿರುತ್ತೆ ಈ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಬಿಸ್ನೆಸ್ ಮಾಡ್ತೀನಿ, ಲಾಸ್ ಆಗುತ್ತೆ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಸೊ ಶಾಪದಿಂದ ಅದು ಆಗ್ತಾ ಇರ್ಬೋದು, ಗ್ರಹಗಳ ಚಲನೆ ಬದಲಾವಣೆ ಅದರಿಂದ ಆಗ್ತಾ ಇರ್ಬೋದು. ಸೊ ಇದಕ್ಕೆ ಪರಿಹಾರ ಏನಿದೆ? ನೋಡಿ, ರೋಹಿಣಿ ನಕ್ಷತ್ರದವರಿಗೆ ಮೊದಲೇ 27 ನಕ್ಷತ್ರದಲ್ಲಿ 26 ನಕ್ಷತ್ರದವರ ಒಂದು ಶಾಪ ಕೂಡ ರೋಹಿಣಿ ನಕ್ಷತ್ರದ ಹೆಣ್ಮಕ್ಳ ಮೇಲಿರುತ್ತೆ. ಯಾಕೆ ಅಂತಂದರೆ, ಚಂದ್ರ 27 ನಕ್ಷತ್ರದಲ್ಲೂ ಆ ರೋಹಿಣಿ ನಕ್ಷತ್ರದ ಮಾತನ್ನೇ ತುಂಬ ಕೇಳೋದು, ತುಂಬ ಅತಿ ಪ್ರೀತಿ ಅಂತ ಹೇಳಿದೆ. ಸೊ ನಾನೇನು ಹೇಳಿದೆ ಆವಾಗಲೇ, ಯಾವತ್ತೂ ರೋಹಿಣಿ ನಕ್ಷತ್ರದ ಹೆಣ್ಣು ಮಕ್ಕಳು ಗಂಡನ ಮಾತು ಕೇಳಬೇಕೇ ಹೊರತು
ಅವ್ರ ಮಾತು ಅವರ ಹಸ್ಬೆಂಡ್ ಕೇಳಲಿ, ಅವ್ರ ಗಂಡ ಕೇಳಲಿ ಅಂತ ಯಾವತ್ತೂ ತುಳಿಬಾರ್ದು ಅಂತ ಹೇಳಿದೆ. ಹಾಗೆ ಮಾಡಿದಾಗ ನೋಡಿ 26 ನಕ್ಷತ್ರಗಳ ಶಾಪವು ರೋಹಿಣಿ ನಕ್ಷತ್ರದ ಮೇಲೆ ಇರೋದ್ರಿಂದ, ಹಾಗಾಗಿ ರೋಹಿಣಿ ನಕ್ಷತ್ರದ ಹೆಣ್ಣುಮಕ್ಳಿಗೂ ಕೂಡ ಇದೊಂದು ಶಾಪ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರ ಅಂತ ಅಂದರೆ ಮಧುರೆ ಮೀನಾಕ್ಷಿಯ ಒಂದು ದರ್ಶನ ಮಾಡಿದ್ರೆ ಅವರಿಗೆ ಇರೋವಂಥ ಈ ಶಾಪ ವಿಮೋಚನೆ ಆಗತ್ತೆ. ಮತ್ತು ಇದಕ್ಕೆ ಪರಿಹಾರ ಅಂತಲೂ ಹೇಳ್ಬೋದು. ಜೊತೆಗೆ ಮಧುರೆ ಮೀನಾಕ್ಷಿಯ ಒಂದು ದರ್ಶನ ಮಾಡಬೇಕಾದ್ರೆ ಅಲ್ಲಿ ಸಿಕ್ಕುವಂತಹ ಮನೋರಂಜನೆ ಹೂವನ್ನು ಅವರ ಕೈಯಾರೆ ತಗೊಂಡೋಗಿ ಆ ಮಧುರೆ ಮೀನಾಕ್ಷಿ ದೇವರಿಗೆ ಕೊಟ್ಟು ಅರ್ಚನೆಯನ್ನು ಮಾಡಿಸಿದ್ರೆ ಇದಕ್ಕೆ ಪರಿಹಾರ. ಈ ಒಂದು ಶಾಪ ವಿಮೋಚನೆ ಏನು ಹೆಣ್ಣು ಮಕ್ಕಳಿಗೆ, ರೋಹಿಣಿ ನಕ್ಷತ್ರದ ಹೆಣ್ಮಕ್ಳಿಗೆ ಇದು ಸಕ್ಸಸ್ ಆಗ್ತಿಲ್ಲ, ಫೇಲ್ಯೂರ್ ಆಗ್ತಿರುತ್ತೆ, ಇದೆಲ್ಲದಕ್ಕೂ ಆ ಮಧುರೆ ಮೀನಾಕ್ಷಿಯ ದರ್ಶನನೇ ಪರಿಹಾರ. ಮೇಡಮ್, ಕೃತಿಕಾ, ಮೃಗಶಿರ, ರೋಹಿಣಿ ನಕ್ಷತ್ರದ ಬಗ್ಗೆ ಮಾತಾಡಿದ್ವಿ. ರೋಹಿಣಿ ನಕ್ಷತ್ರಕ್ಕೆ ಒಳ್ಳೆ ಪರಿಹಾರನ ಕೊಟ್ಟಿದ್ದೀರಾ. ಇವಾಗ ವೃಷಭ ರಾಶಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ? ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟಾರೆ ವೃಷಭ ರಾಶಿಗೆ ಅಂತ ಅಂದಾಗ ರಾಶಿಯಾಧಿಪತಿ ಶುಕ್ರ 6ನೇ ಮನೇಲಿ ಬಂದಿರ್ತಾನೆ. 6ನೇ ಮನೇಲಿ ಅಂತ ಅಂದರೆ ಅವನ ಒಂದು ಸ್ವಂತ ಮನೆ ತುಲಾ ರಾಶಿಗೆ ಬಂದಿರ್ತಾನೆ. ತುಲಾ ರಾಶಿಗೆ ಶುಕ್ರ ಬರೋದು ಯಾಕಂದರೆ ರಾಶಿಯಾಧಿಪತಿ ಅವನೇ ಆಗಿರ್ತಾನೆ, ಮತ್ತು ತುಲಾ ರಾಶಿ ಕೂಡ ಅವನ ಒಂದು ಸ್ವಂತ ಮನೆ ಆಗಿರುತ್ತೆ. ಅಲ್ಲಿಗೆ ಬಂದಿರೋದ್ರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಹೆಣ್ಣುಮಕ್ಳಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು, ಅಥವಾ ಹೆಣ್ಣುಮಕ್ಳ ಜೊತೆ ಎಲ್ಲೋ ಒಂದು ಕಡೆ ಮನಸ್ತಾಪ ಆಗುವಂಥದ್ದು, ಅಥವಾ ಯಾವುದಾದ್ರೂ ಕೋರ್ಟು ಕೇಸು ಅಂತ ಹೆಣ್ಣುಮಕ್ಳು ಇವಾಗೆಲ್ಲ ನೋಡಿದ್ದೀರಾ, ಮನೇಲಿ ಅಕ್ಕ ತಂಗಿರಾಗಿರ್ಬೋದು, ಅಥವಾ ಇವಾಗ ಏನಾದರೂ ಡೈವೋರ್ಸ್ ಆಗಿದ್ರೆ ಅವ್ರಿಗೆ ಅವರ ಹೆಂಡತಿ ಆಗಿರ್ಬೋದು ಅಥವಾ ಅವರ ಗಂಡ ಆಗಿರ್ಬೋದು, ಯಾರು ವೃಷಭ ರಾಶಿಯಲ್ಲಿರ್ತಾರೋ ಅವರ ಒಂದು ಕೋರ್ಟು ಕೇಸು ಅಂತ ಏನಿರುತ್ತೆ ಅದರ ಒಂದು ಅಪೀಲು ಆಗ್ತಾ ಹೋಗುತ್ತೆ, ಅದರ ಒಂದು ಪ್ರಸ್ತಾಪನೆ ಮತ್ತು ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವೃಷಭ ರಾಶಿಗೆ ನೋಡಿ ಎಲ್ಲೋ ಒಂದು ಕಡೆ ಒಟ್ಟಾರೆ ಕಟಕ ರಾಶಿಯಲ್ಲಿ ಗುರು ಮತ್ತು ಕುಜ ಮತ್ತು ಗುರು ಉಚ್ಚನಾಗಿ, ಕುಜ ನೀಚನಾಗಿ, ಮೊದಲನೇ ಹೇಳಿದ್ದೆ ನೀಚತ್ವ ಮತ್ತು ಒಂದು ಉಚ್ಚಗ್ರಹ ಒಂದು ನೀಚಗ್ರಹ ಸೇರಿದಾಗ ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರ ಗೆಳೆತನದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರೆ ಅವರಿಂದ ಸ್ವಲ್ಪ ಏನಾದರೂ ತೊಂದರೆಗಳಾಗುವಂಥದ್ದು, ಮತ್ತು ಲೈಫ್ ಪಾರ್ಟ್ನರ್ ಯಾರು ಇರ್ತಾರೆ ವೃಷಭ ರಾಶಿಯವರಿಗೆ ಅವರಿಂದ ಮೋಸ ಹೋಗುವಂಥ ಚಾನ್ಸಸ್ಸು ಇರುತ್ತೆ, ಮತ್ತು ಹೆಲ್ಪ್ ತಗೊಳ್ಳೋವಂಥ ಚಾನ್ಸಸ್ಸು ಇರುತ್ತೆ. ಎರಡೂ ಆಗುತ್ತೆ ಬೆನಿಫಿಟ್, ಒಂದು ಕಡೆ ಲಾಭ ಆದರೆ ಒಂದು ಕಡೆ ನಷ್ಟ ಅಂತ ಹೇಳ್ಬೋದು. ಜೊತೆಗೆ 4ನೇ ಮನೆ ಸುಖ ಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ. ಸೂರ್ಯ ಮತ್ತು ಕೇತು ಇದ್ದು ಅವರು 5ನೇ ಮನೆಗೆ ಸೂರ್ಯನ ಒಂದು ಪ್ರವೇಶ ಆಗ್ತಾ ಹೋಗುತ್ತೆ. 5ನೇ ಮನೆಗೆ ಸೂರ್ಯನ ಪ್ರವೇಶ ಆದಾಗ ಅಲ್ಲೂ ಕೂಡ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಮಕ್ಕಳು ಯಾರಿಗಿಲ್ಲ ವೃಷಭ ರಾಶಿಯವ್ರಿಗೆಲ್ಲ ಮಕ್ಕಳಾಗುವಂಥ ಒಂದು ಯೋಗ ಇರುತ್ತೆ. ಜೊತೆಗೆ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಕ್ಕುವಂಥದ್ದು, ಅಥವಾ ಸ್ಕೂಲಲ್ಲಿ ಎಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಮುಂದೆ ಬರ್ತಕ್ಕಂಥದ್ದು, ಅಂದರೆ ಖುಷಿ ವಿಷಯ, ಮಕ್ಕಳಿಂದ ಖುಷಿಯಾಗುವಂಥ ವಿಷಯ, ಇಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದು. ಯಾರೆಲ್ಲ ವೃಷಭ ರಾಶಿಯಲ್ಲಿ ಇರ್ತೀರಾ ಅವ್ರ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಜಾಬ್ ಆಗೋದು, ಪ್ರಮೋಷನ್ ಆಗೋದು, ಅಥವಾ ಕೆಲಸದ ಮೇಲೆ ಹೊರಗಡೆ ದೇಶದಲ್ಲಿ ಕೆಲಸ ಸಿಕ್ಕುವಂಥದ್ದು. ಕೆಲಸ ಅಂತ ಬಂದಾಗ ಮಕ್ಕಳಿಗೆ ತುಂಬಾ ಮಕ್ಕಳಿಂದ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಮತ್ತು ಪೂರ್ವ ಪುಣ್ಯ ಅಂತ ಹೇಳ್ತೀವಿ ನಾವು, ಯಾಕಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಖಂಡಿತ ಬುಧಾದಿತ್ಯ ಯೋಗ ಅಂತ ಕೂಡ ಹೇಳಿದೆ. ಆ ಬುಧಾದಿತ್ಯ ಯೋಗವು ಕೂಡ ವೃಷಭ ರಾಶಿಯವ್ರಿಗೆ ಬರ್ತಾ ಹೋಗುತ್ತೆ. ಬುಧಾದಿತ್ಯ ಯೋಗ ಅಂತಂದರೆ ವೃಷಭ ರಾಶಿಯಲ್ಲಿ ಬಹಳಷ್ಟು ಪಾಸಿಟಿವ್, ಅಂದರೆ ಭೂಮಿ ವಿಚಾರ ಆಗಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಬಹಳಷ್ಟು ಮುಂದೆ ಬರ್ತಕ್ಕಂಥ ಒಂದು ಟೈಮು ಈ ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಈ ಒಂದು ರಾಜಕೀಯ, ಗೌರ್ಮೆಂಟ್ ಜಾಬ್ ಅಥವಾ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಕೇಳ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಅದೆಲ್ಲವೂ ಕೂಡ ಶುಭ ಫಲಗಳಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡಿ 6ನೇ ಮನೆ ಅಂತಂದರೆ ತುಲಾ ರಾಶಿಗೆ ವೃಷಭ ರಾಶಿಯ ರಾಶಿಯಾಧಿಪತಿ ಶುಕ್ರ ತುಲಾ ರಾಶಿಗೆ ಅಂದರೆ 6ನೇ ಮನೆಗೆ ಬಂದಿರ್ತಾನೆ. 6ನೇ ಮನೆ ಅಂತ ಅಂದ್ರೆ ಸ್ವಲ್ಪ ಕೋಪ, ಜಗಳ, ಕದನ ಇದೆಲ್ಲ ಇರುತ್ತೆ. ಜೊತೆಗೆ ವೃಷಭ ರಾಶಿಯವರಿಗೆ ಮತ್ತೊಂದು ಕಿವಿ ಮಾತನ್ನು ಹೇಳ್ತಾ ಇರ್ತೀನಿ ನೋಡಿ, ನಿಮ್ಮ ಒಂದು ವೈಯಕ್ತಿಕ ಏನಾದರೂ ಇದ್ದರೆ ಅವ್ರ ಜೊತೆ ಕಿತ್ತಾಡ್ಕೊಳ್ಳೋವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ಯಾರನ್ನಾದ್ರೂ ಇಷ್ಟಪಟ್ಟಿರ್ತೀರಾ ಅಥವಾ ಮದುವೆ ಮಾಡ್ಕೊಳ್ಬೇಕು ಅಂತಿರ್ತೀರಾ, ಇಲ್ಲ ಯಾರಿಗಾದ್ರೂ ಸೆಟ್ ಆಗಿರುತ್ತೆ, ಇವರೆಲ್ಲೋ ಒಂದು ಕಡೆ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥದ್ದು, ಅಥವಾ 3ನೇ ವ್ಯಕ್ತಿಯಿಂದ ನೀವಿಬ್ಬರು ದೂರ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಅದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಲೈಫನ್ನು ಯಾರ್ದೋ ಮಾತು ಕೇಳಿ ನೀವೇ ಹಾಳು ಮಾಡ್ಕೊಳ್ಳೋವಂಥ ಒಂದು ಸಂದರ್ಭಕ್ಕೆ ಹೋಗ್ತೀರಾ ಅಂತ ಹೇಳ್ತೀನಿ. ಜೊತೆಗೆ
ವೃಷಭ ರಾಶಿಗೆ ರಾಹು 10ನೇ ಮನೆಯಲ್ಲಿ ಬಹಳ ಯೋಗವನ್ನು ಕೊಡ್ತಾನೆ. ದುಡ್ಡು, ಕಾಸು, ಕೆಲಸ ಎಲ್ಲವೂ ಕೊಡ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಕೆಡಿಸ್ತಾ ಹೋಗ್ತಾನೆ. ಯಾರಿಗೆಲ್ಲ ಸ್ವಲ್ಪ ಮಿಡಲ್ ಏಜ್ 40-45 ವರ್ಷ ಆಗಿರುತ್ತೆ ವೃಷಭ ರಾಶಿಯವರು, ಖಂಡಿತ ನಿಮ್ಮ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ 9ನೇ ತಿಂಗಳಲ್ಲಿ. ಮತ್ತು ಖರ್ಚು ಕೂಡ ಅಷ್ಟೇ ಇರುತ್ತೆ. ಮತ್ತು 11ನೇ ಮನೆ ಅಂತ ಬಂದಾಗ ಲಾಭಸ್ಥಾನ ಅಂತ ಹೇಳ್ತೀವಿ. ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ, ಯಾಕಂದರೆ ಅವನು 10ನೇವನು ಅವನೇ ಆಗಿರ್ತಾನೆ, 9ನೇವನು ಅವನೇ ಆಗಿರ್ತಾನೆ. ಆ ಒಂದು ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ ಖಂಡಿತ ದುಡ್ಡು ಕಾಸು ಯಾವುದಾದ್ರೂ ಒಂದು ಬರ್ತಾ ಇರುತ್ತೆ. ಜೊತೆಗೆ ನಿಮ್ಮ ಆಸ್ತಿ ವಿಚಾರ ಅಂತ ಬಂದಾಗ ಯಾವುದಾದ್ರೂ ಹಳೆ ಆಸ್ತಿ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಕೊಡ್ತಕ್ಕಂಥ ಆಸ್ತಿ ಆಗಿರ್ಬೋದು, ಅಥವಾ ನಿಮ್ಮ ಅತ್ತೆ ಮಾವನಿಂದ ಬರ್ತಕ್ಕಂಥ ಆಸ್ತಿ ಆಗಿರ್ಬೋದು, ಇದು ಯಾವುದಾದ್ರೂ ನಿಮ್ಮ ಕೈ ಸೇರುತ್ತೆ ಅಂತ ಹೇಳುತ್ತೆ. ಮೇಡಮ್, ಈ ವೃಷಭ ರಾಶಿಯವರು ಯಾವ ಕಲರ್ನ ಯೂಸ್ ಮಾಡಬೇಕು, ಏನೇನು ಕ್ರಿಸ್ಟಲ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ? ನೋಡಿ, ವೃಷಭ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರಿಗೆ ತುಂಬ ಯೋಗ ಕೊಡ್ತಕ್ಕಂಥವನು ಗುರು ಮತ್ತು ಕುಜ ಅಂತ ಹೇಳಿದೆ. ಒಬ್ಬ ಉಚ್ಚ ಗ್ರಹ, ಒಬ್ಬ ನೀಚ ಗ್ರಹ ಆಗಿರ್ತಾನೆ ಅಂತ ಹೇಳಿದೆ. ಜೊತೆಗೆ ಶನಿ ಮತ್ತು ರಾಹು ಸಿಕ್ಕಾಪಟ್ಟೆ ಯೋಗ ಕೊಡ್ತಾರೆ ಅಂತ ಹೇಳಿದೆ. ಆಲ್ರೆಡಿ ವೃಷಭ ರಾಶಿಯವರು ನೋಡಿ, ಈ ಒಂದು ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಶನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋನ್ ಆಗಿರ್ಬೋದು, ಯಾಕಂದರೆ ಅದನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರು ಕೂಡ ತುಂಬ ಪಾಸಿಟಿವ್ ಆಗಿರ್ತೀರ. ಏನು ನಿಮಗೆ ಕೋರ್ಟು ಕೇಸು ಪ್ರಾಬ್ಲಮ್ ಏನಾದರೂ ಇದ್ದರೆ ಖಂಡಿತ ಅದರಿಂದ ಈಚೆ ಬರ್ತೀರಾ. ಶನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಆಗಿರ್ಬೋದು, ಕ್ರಿಸ್ಟಲ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಿದ್ರೆ ಹೆವಿ ರಿಸಲ್ಟ್ನ ನೋಡ್ತಾ ಹೋಗ್ತೀರಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಜೊತೆಗೆ ನಿಮ್ಮ ಬಣ್ಣ ಅಂತ ಬಂದಾಗ ವೃಷಭ ರಾಶಿಯವರು ಪಿಂಕ್ ಕಲರ್ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅತಿ ಹೆಚ್ಚು. ಮತ್ತು ಬಿಳಿ ಬಣ್ಣವನ್ನು ಕೂಡ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ತುಂಬ ಬೇಡ್ಕೊಳ್ಬೇಕಾಗಿರೋ ಅಂಥ ಒಂದು ದೇವರು ಅಂತಂದರೆ ನಿಮ್ಮ ಮನೆ ದೇವರು, ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ನಿಮ್ಮ ಕುಲದೇವತೆ ಆಗಿರ್ಬೋದು. ಮತ್ತು ಮಧುರೆ ಮೀನಾಕ್ಷಿ ಅಂತ ಹೇಳಿದೆ. ಮಧುರೆ ಮೀನಾಕ್ಷಿಯನ್ನು ಬಹಳಷ್ಟು ಜಪ ತಪ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸದಾಕಾಲ ಪಚ್ಚ ಕರ್ಪೂರವನ್ನು ಯೂಸ್ ಮಾಡಬೇಕಾಗುತ್ತೆ. ಪಚ್ಚ ಕರ್ಪೂರ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಮನೆ ಒರೆಸೋದಾಗಿರ್ಬೋದು, ಅಥವಾ ಪಚ್ಚ ಕರ್ಪೂರವನ್ನು ನೀವು ಮಾಡ್ತಕ್ಕಂಥ ಯಾವುದಾದ್ರೂ ಸಿಹಿ ಪದಾರ್ಥದಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳೋವಂಥದ್ದು. ಏನೂ ಇಲ್ಲ ಅಂತಂದರೆ ಒಂದೇ ಒಂದು ಚಿಟಿಕೆ ಪಚ್ಚ ಕರ್ಪೂರವನ್ನು ಒಂದು ಬೆಳ್ಳಿ ಲೋಟದಲ್ಲಿ ನೀರಿಗೆ ರಾತ್ರಿನೇ ಹಾಕಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಏನು ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅದು ಕೂಡ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾ ಹೋಗುತ್ತೆ.